ಬರ್ತಾ ಇದೆ. ಓಕೆ, ಇದನ್ನ ನಾನು ಸಿಲ್ವರ್ ಕಟಿಂಗ್ ಹಾಕಿಸ್ತಾ ಇದ್ದೀನಿ. ನಿನಗೆ ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೊ. ಇದು ನಿಂದು ಲೆಂತ್ ಬಂದು 40 ಇಂಚಸ್ ಇದೆ. -7 ಈಸ್ ಈಕ್ವಲ್ ಟು 33 ಪ್ಲಸ್ 2 ಇಂಚಸ್. ಓಕೆನಾ? ಇದೇನಿದು ಸಿಲ್ವರ್ ಲೆಂತ್. ಹಿಪ್ ಮೆಜರ್ಮೆಂಟು 36 ಪ್ಲಸ್ 6 36ಗೆ ಪ್ಲಸ್ 6 ಇಂಚ್ ಆ್ಯಡ್ ಮಾಡಿದ್ದೀನಿ. 42 ಡಿವೈಡೆಡ್ ಬೈ 2 ಮಾಡಿದ್ದೀನಿ. 21 ಪ್ಲಸ್ 1 ಬಂದಿದೆ. ಓಕೆನಾ? ಇದು ಬಾಟಮ್ ರೌಂಡ್. ನಮಗೆ ಬೇಕಾಗಿರೋದು 3 ಮೆಜರ್ಮೆಂಟ್: ಸಿಲ್ವರ್ ಲೆಂತ್, ಹಿಪ್, ಬಾಟಮ್ ರೌಂಡ್. ಕ್ಲಿಯರ್ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಕಟಿಂಗಿಗೆ ಹೋಗೋಣ. ಎಷ್ಟು ಕ್ಲಾತ್ ತಗೊಂಡ್ಬಂದಿದ್ಯಾ? 2.5 ಮೀಟರ್. 2.5 ಮೀಟರ್. ಬುಕ್ ಹಿಂಗ್ ನಿಲ್ಲಿಸ್ತಾ ಇದ್ದೀನಿ ನಾನು, ನಿಂಗೆ ಗೊತ್ತಾಗೋಕ್ಕೋಸ್ಕರ. ಈ ಮಾರ್ಕ್ ಮಾಡಿದ್ದೀನಿ, ಇದು ಕ್ಲಾತ್ ಲೆವೆಲಿಗೋಸ್ಕರ. ಗೊತ್ತಾಯ್ತಾ? ಕ್ಲಾತ್ ಲೆವೆಲ್ ಮಾಡೋಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ. ಇವಾಗ ನಿನಗೆ ನಾನು ಈ ಬುಕ್ಕಲ್ಲಿ ಹೆಂಗಿರುತ್ತೋ ಅದೇ ತರ ನಾನು ಕಟಿಂಗ್ ಹಾಕಿಸ್ತಾ ಇದ್ದೀನಿ. ನಿಮ್ಗೆ ಈಸಿ ಆಗುತ್ತೆ. ಫಸ್ಟ್ 2 ಇಂಚು ಬಾಟಮ್ ಫೋಲ್ಡಿಂಗಿಗೆ 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು? 2 ಇಂಚಸ್. 2 ಇಂಚಸ್ ಬಾಟಮ್ ಫೋಲ್ಡಿಂಗಿಗೆ ಮಾರ್ಕ್ ಮಾಡಿದ್ದೀನಿ. ನಂತರ ಈ ತರ ಇಟ್ಕೊಂಡ್ಬಿಟ್ಟು ಆ 2 ಇಂಚಿನ ನಾನು ಮಾರ್ಕ್ ಹಾಕಿದ್ದೀನಿ. ಇವಾಗ ಸ್ಕೇಲ್ ಹಾಕಿದ್ದೀನಿ. ಇದು ಬಾಟಮ್ ರೌಂಡು. ಇಲ್ಲಿಂದ ನಿನ್ ಫುಲ್ ಲೆಂತ್ ಎಷ್ಟು ಬೇಕು ಅಂದ್ರೆ ನಿನ್ಗೆ 33 ಇಂಚಸ್ ಬೇಕು. ಸಿಲ್ವರು ತುಂಬಾ ಈಸಿ ಇರುತ್ತೆ. ನೋಡ್ಕೋ, 33 ಬೇಕು. ನಾ ಕರೆಕ್ಟ್ ಆಗಿ 33ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ತರ ಇಲ್ಲಿ ಒಂದ್ಸತಿ ಮಾರ್ಕ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ಟ್ರೈಟ್ ಬರಕ್ಕೋಸ್ಕರ. ನೋಡು, 33ಗೆ. ಕ್ಲಿಯರ್ ಆಯ್ತಾ? 33ಗೆ ಮಾರ್ಕ್ ಮಾಡಿದ್ದೀನಿ. ಅದೇ ತರ ಈಗ ನಾನು ಸ್ಕೇಲ್ ಹಾಕ್ತಾ ಇದ್ದೀನಿ. 33ಗೆ ಹಾಕಿದೀನ. ಈ ಬುಕ್ಕಲ್ಲಿ ನೋಡು, ಬುಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ತಗೊಂಡಿದ್ದೀನಿ. ಅದು ಕೆಳಗಡೆ ನಮ್ಮ ಬಟ್ಟೆ ನೋಡಿದ್ದೀರಾ. ಇಲ್ಲಿಂದ ಇಲ್ಲಿಗೆ ನಾನು 33 ಇಂಚಸ್ ತಗೊಂಡಿದ್ದೀನಿ. ಈ ಲೈನ್ ಹಾಕಿದ್ದೀನಿ. ಸರಿನಾ? ಈ ಲೈನ್ ಕವರ್ ಮಾಡಿ ಆಯ್ತು. ಈಗ ನನಗೆ ಶೀಟ್ ಬೇಕು, ಇದು ಬೇಕು. ಈಗ ನಾನು ಬಟ್ಟೆಯಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಬಾಟಮ್ ರೌಂಡ್ ಇದು. ಬಾಟಮ್ ರೌಂಡ್ ಎಷ್ಟಿತ್ತು ನಮ್ದು? 14 ಇಂಚ್ ಇತ್ತು. 14 ಅಲ್ಲಿ ಅರ್ಧ ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ನಾವು 7ಗೆ 8ಗೆ ತಗೊಂತಾ ಇದೀವಿ ಮಾರ್ಜಿನಿಗೋಸ್ಕರ. ಇಲ್ಲಿ 8 9 ತಗೊಳ್ತಾ ಇದೀವಿ. ಕ್ಲಿಯರ್ ಆಯ್ತಾ? ಬಾಟಮ್ ಅಲ್ಲಿ 8 9 8ಗೆ 9ಗೆ. ಇದನ್ನ ಡಯಾಗ್ರಾಮ್ ನೀನ್ ಚೆನ್ನಾಗಿ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಝೂಮ್ ಮಾಡು, ಬಾಟಮ್ ರೌಂಡ್ ನ ಝೂಮ್ ಮಾಡು. ನೋಡು, ಇಲ್ಲಿ 7ಗೆ 8ಗೆ 9ಗೆ ಇದೆ. ಕಾಣಿಸ್ತಾ ಇದೆಯಾ? ಓಕೆನಾ? ಓಕೆ ಮ್ಯಾಮ್. ಕಾಣಿಸ್ತಲ್ಲ ಕ್ಲೀನ್ ಆಗಿ? ಓಕೆ. ಈಗ ನಾನು ಇಲ್ಲಿಂದ ಮೇಲ್ಗಡೆ ಶೀಟ್ ಲೆಂತ್ ತಗೊಳ್ತಾ ಇದೀನಿ. 9 ಇಂಚಸ್ ಇದೆ ಶೀಟ್ ಲೆಂತ್. ಇಲ್ಲಿಂದ 9 ಇಂಚಸ್ ಶೀಟ್ ಲೆಂತ್ ಇದೆ. ಓಕೆನಾ? 9 ಇಂಚ್ ತಗೊಂಡಿದೀನಿ. ಈ 9 ಇಂಚ್ ತಗೊಂಡ್ಮೇಲೆ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ಈ ತರ ಶೇಪ್ ತಗೋಬೇಕು. ಈ ತರ ರೌಂಡ್ ಶೇಪ್. ಬಟ್ ಇದು ಕರೆ ಪೀಸು, ಸೆಲ್ವೇಜ್ ಪೀಸ್ ಇರೋದ್ರಿಂದ ನಾನು ಇದನ್ನ ಕಟ್ ಮಾಡಲ್ಲ. ಬರೀ ನಿಮಗೆ ತೋರ್ಸಕ್ಕೋಸ್ಕರ ಮಾತ್ರ ಮಾರ್ಕ್ ಮಾಡಿದ್ದೀನಿ. ಈ ತರ ಸೆಲ್ವೇಜ್ ಪೀಸ್ ಇದ್ರೆ ಕಟ್ ಮಾಡಬಾರ್ದು. ಈಗ ನಾವು ಬಾಟಮ್ ರೌಂಡ್ ಅಟ್ಯಾಚ್ ಮಾಡೋಣ. ಈ ರೌಂಡ್ ಇಂದ ಸ್ಕೇಲು ಇದೇ ಶೇಪ್ ಅಲ್ಲಿ ಇಟ್ಕೋಬೇಕು. ನೋಡಿ, ಶೇಪ್ ನ ಇಲ್ಲಿಗೆ ಟಚ್ ಆಗ್ಬೇಕು. ಈ ತರನೇ ಇಟ್ಕೋಬೇಕು. ಕ್ಲಿಯರ್ ಆಯ್ತಲ್ಲ? ಸ್ಕೇಲ್ ಹಾಕೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಒಂದು ಮಾಡೋ ಜಾಗದಲ್ಲಿ 3 ಬಾಟಮ್ ಹೊಲಿಬೇಕಾಗುತ್ತೆ. ನೆನ್ಪಿಟ್ಕೊಂಡು ಕ್ಲೀನ್ ಆಗಿ ನಾನು ಹೆಂಗೆ ಸ್ಕೇಲ್ ಇಡ್ತೀನೋ ಅದೇ ತರ ಶೇಪ್ ಅಲ್ಲಿ ತೆಗಿಬೇಕು. ಅರ್ಥ ಆಯ್ತಲ್ಲಮ್ಮ? ಏನು ಡೌಟ್ ಇಲ್ಲಲ್ಲ? ಇಲ್ಲ ಮ್ಯಾಮ್. ಓಕೆ. ನೋಡಿ, ಇಲ್ಲಿ ಅರ್ಧವರೆಗೂ ಬಂದ ಮೇಲೆ ಅರ್ಧದಿಂದ ಇಲ್ಲಿ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಜಾಯಿಂಟ್ ಆಯ್ತು. ಇವಾಗ ಇಲ್ಲಿ 7ಗೆ 8ಗೆ 8ಗೆ 9ಗೆ ಕೊಟ್ಟಿರೋ ಜಾಗದಲ್ಲಿ ನಾನು ಈ ತರ ಇಟ್ಕೊಂಡು ಇದನ್ನ ಬಾಟಮ್ ನ ಈ ತರ ಕವರ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ. ಈಗ ನಿಮ್ಗೆ ಇದು ನಾನು ಕಟ್ಟಿಂಗ್ ಮಾರ್ಕ್ ಹಾಕಿರೋದನ್ನ ಫ್ಯಾಬ್ರಿಕ್ ನ ಸ್ವಲ್ಪ ಝೂಮ್ ಮಾಡಿ ನೋಡು ಹೆಂಗ್ ಹಾಕಿದೀನಿ ಅಂತ. ಕರೆಕ್ಟ್ ಆಗಿ ಗೊತ್ತಾಯ್ತಲ್ಲ? ಇದೇ ತರ ಬುಕ್ ಅಲ್ಲಿ ಇರೋದನ್ನು ನೀವು ಒಂದ್ಸರಿ ಚೆಕ್ ಮಾಡಿದ್ರೆ, ಇಲ್ಲಿ ಬುಕ್ ಕಡೆ ತೋರ್ಸು, ಇಲ್ಲಿ ತೋರ್ಸು. ನೋಡಿದ್ರ ಡಯಾಗ್ರಾಮ್ ನೋಡಿದ್ರ ಸೇಮ್ ನಿಮ್ ಫ್ಯಾಬ್ರಿಕ್ ಅಲ್ಲಿ ಏನ್ ಇದು ನಾನು ಮಾರ್ಕ್ ಮಾಡಿಸಿರ್ತೀನೋ ಅದೇ ಡಯಾಗ್ರಾಮ್ ಅಲ್ಲಿ ಇರುತ್ತೆ. ಡಯಾಗ್ರಾಮ್ ಇರೋದನ್ನು ಹಂಗೆ ನಾನು ಕ್ಲಾತ್ ಅಲ್ಲಿ ಕಾಪಿ ಮಾಡಿಸಿರ್ತೀನಿ. ನಿಮ್ಗೆ ಈಸಿ ಆಗ್ಲಿ ಅಂತ, ನಿಮ್ಗೆ ಯಾವುದೇ ತರ ಕಷ್ಟ ಆಗ್ಬಾರ್ದು ಅಂತ. ಕ್ಲಿಯರ್ ಆಯ್ತಾ? ಓಕೆ ಮ್ಯಾಮ್. ಈಗ ನಾನು ನಿಮಗೆ ಮಾಡ್ತಾ ಇರೋದು 9 ಇಂಚಿಗೆ ನಿಮ್ಗೆ
ಶೀಟ್ ಬೇಕು, ಬಾಕ್ಸ್ ಪೀಸ್ ಬೇಕು. ಇದನ್ನ ಕಟ್ ಮಾಡಿದ್ಮೇಲೆ ತೆಗಿತೀನಿ. ಯಾವಾಗ್ಲೂ ಈ ಪೀಸ್ ಕಟ್ ಮಾಡಿದ್ಮೇಲೆ ಈ ಪೀಸ್ ತೆಗಿಬೇಕು. ಇದೆರಡು ಬಟ್ಟೆ ಉಳಿದಿದೆ ಇಲ್ಲಿ ಅಂತ ಕೆಳಗಡೆ ತೋರಿಸು, ಇಲ್ಲಿ ಬಟ್ಟೆ ಉಳಿದಿದೆ ಅಂತ ಈ ಬಟ್ಟೆ ತೆಗಿಬಾರ್ದು. ಅರ್ಥ ಆಯ್ತಾ? ಯಾಕಂದ್ರೆ ಈ ಬಟ್ಟೆ ವೇಸ್ಟ್ ಆಗ್ಬಿಡುತ್ತೆ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಬೇಕು. ಈಗ ನಾವು ಕಟಿಂಗಿಗೆ ಹೋಗೋಣ. ಅರ್ಥ ಆಯ್ತಾ? ಅರ್ಥ ಆಗಿದೆಯಲ್ವಾ? ಈಗ ಫಸ್ಟ್ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಕಡೆಯಿಂದ ಮೇಲ್ಗಡೆ ಭಾಗ ನಮ್ಗೆ ಎಷ್ಟು ಬೇಕೋ ಮಾರ್ಕ್ ಮಾಡಿದೀವೋ ಅಷ್ಟು ಕಟ್ ಮಾಡಿದೀವಿ ನಾವು. ಇದು ನಾನು ಕಟ್ ಮಾಡಿ ಆಯ್ತು. ನಾನು ಫಸ್ಟೇ ಹೇಳಿದೆ ಇದು ಕರೆ ಪೀಸ್ ಇದೆ, ಸೆಲ್ವೇಜ್ ಪೀಸ್ ಇದೆ, ಇದನ್ನ ನಾನು ಕಟ್ ಮಾಡಲ್ಲ ಅಂತ. ಈ ತರ ಏನಾದ್ರೂ ಕಟಿಂಗ್ ಪೀಸ್ ಇದ್ರೆ ಮಾತ್ರ ಶೇಪ್ ತಗೊಳ್ತೀನಿ, ಇಲ್ಲ ಅಂದ್ರೆ ಶೇಪ್ ತಗೊಳ್ಳಲ್ಲ. ಶೇಪ್ ತಗೊಳ್ಳಿಲ್ಲ ಅಂದ್ರೂ ನಿಮ್ಗೆ ನೀಟಾಗಿ ಬರುತ್ತೆ. ಕ್ಲಿಯರ್ ಆಯ್ತಾ? ಈಗ ನೀವು ಕೆಳಗಡೆಯಿಂದ ಆದ್ರೂ ಮಾರ್ಕ್ ಕಟ್ ಮಾಡ್ಬೋದು, ಮೇಲೆಯಿಂದ ಆದ್ರೂ ಮಾಡ್ಬೋದು. ಕ್ಲಿಯರಾ? ಈಗ ನಾನು ಮೇಲೆಯಿಂದ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ಕೆಳಗಡೆ ನಿಂತ್ಕೊಳ್ಳೋಕೆ ಅಲ್ಲಿ ಜಾಗ ಸರಿಯಾಗಿಲ್ಲ ಅಂತ ನಾನು ಮೇಲೆಯಿಂದ ಮಾಡ್ತೀನಿ. ನಿಂಗೆ ಯಾವ ಕಡೆಯಿಂದ ಬೇಕಾದ್ರೂ ಮಾಡ್ಬೋದು, ಕೆಳಗಿಂದ ಆದ್ರೂ ಮಾಡ್ಬೋದು, ನೀನು ಮೇಲೆಯಿಂದ ಆದ್ರೂ ಮಾಡ್ಬೋದು. ನಾಟ್ ಎ ಮ್ಯಾಟ್ರ್ ಅದು. ಕಟ್ ಮಾಡಿದ್ದೀನಿ. ಇಲ್ಲಿ ನಾನು ಯಾವ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನೋ ಅದೇ ಶೇಪಲ್ಲಿ ನಾನು ಬಟ್ಟೆ ಕಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಯ್ತಾ? ಇದನ್ನ ಬಟ್ಟೆ ಕಟ್ ಮಾಡಿ ತೆಗ್ದಿದ್ದೀನಿ ನಾನು. ಇವಾಗ ಇದು ನಾನು ಈ ಮಾರ್ಕು ಇಲ್ಲಿ ಕ್ಲಾತ್ ಇಲ್ಲ ಅಂತ ಬಿಟ್ಟಿದ್ದೆ, ಇದು ಎಕ್ಸ್ಟ್ರಾ ಲೆವೆಲಿಗೋಸ್ಕರ. ಅದಕ್ಕೆ ಇದು ಬಟ್ಟೆ ಕ್ರಾಸ್ ಇದೆ ಅಂತ ಇದನ್ನ ಕಟ್ ಮಾಡ್ತಾ ಇದ್ದೀನಿ, ನನಗೆ ಲೆವೆಲ್ ಬರಲಿ ಅಂತ. ಕ್ಲಿಯರ್ ಆಯ್ತಾ? ಇವಾಗ ನನಗೆ ಇದು ಲೆವೆಲ್ ಬಂದಿದೆ. ನಾನು ಇಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀನಿ. ನಂದು ಸೆಲ್ವರ್ ಕಟಿಂಗು ಪಾರ್ಟ್ 1 ರೆಡಿ ಆಗಿದೆ. ಈಗ ನನಗೆ ಬೇಕಾಗಿರೋದೆಲ್ಲ ಬಾಕ್ಸ್ ಪೀಸ್ ಅಷ್ಟೇ. ಇದನ್ನ ಬಾಕ್ಸ್ ಪೀಸ್ ತಗೊಳ್ತಾ ಇದ್ದೀನಿ. ಬಾಕ್ಸ್ ಪೀಸ್ ಎಷ್ಟು ಬೇಕಿತ್ತು ಅಂದ್ರೆ 9 ಇಂಚ್ ಬೇಕಿತ್ತು ನನಗೆ. ಕರೆಕ್ಟ್ ಅಲ್ವಾ? 9 ಇಂಚಲ್ಲಿ ನಮ್ಗೆ ಬೇಕು 21 ಇಂಚು. ಕರೆಕ್ಟಾ? ಇವಾಗ ಹಿಂಗ್ ನೋಡ್ತಾ ಇದ್ದೀನಿ 21 ಬಂತು ಅಂದ್ರೆ ಈ ಕರೆ ಪೀಸ್ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಇದನ್ನ ಯುಟಿಲೈಸ್ ಮಾಡ್ಕೊಳ್ತೀನಿ. ಕ್ಲಿಯರಾ? ಇಲ್ಲಿ ಒಂದು 21 + 1 ಇದೆ, 22 ಇದೆ. ನನಗಿದು ಧಾರಾಳವಾಗಿ ಈ ಬಟ್ಟೆ ಸಾಕಾಗ್ತಾ ಇದೆ. ಹಿಂಗೆ ನಾನು 21 + 1 ಇಂಚು ಅಂದ್ರೆ 22 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ಲಿಯರಾ? ಅರ್ಥ ಆಯ್ತಮ್ಮ? ಅರ್ಥ ಆಯ್ತು ಮ್ಯಾಮ್. ಇಲ್ಲಿ ನೋಡು, ಈ ತರ ಇನ್ನೊಂದು ಹಾಕ್ತಾ ಇದ್ದೀನಿ 22 ಇಂಚಿಗೆ. ಈಗ ನಾನು ಇದನ್ನ ಸ್ಕೇಲ್ ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕಿತ್ತು? 21 + 1 22 ಬೇಕಿತ್ತು. ಈ ತರ ಎಷ್ಟು ಬೇಕಿತ್ತು ನನಗೆ? 9 ಇಂಚಸ್. ಕರೆಕ್ಟ್ ಅಲ್ವಾ? 9 ಇಂಚಸ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ತರ ನಾನು ತುಂಬಾ ಎಷ್ಟು ಬಟ್ಟೆ ಉಳಿಸಕ್ಕಾಗುತ್ತೆ ಅಷ್ಟು ಬಟ್ಟೆ ಉಳಿಸ್ತೀನಿ. ಒಂದು ಚೂರು ಬಟ್ಟೆನು ವೇಸ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಅದೇ ತರ ನನ್ನ ಸ್ಟೂಡೆಂಟಿಗೂ ಒಂದು ಬಟ್ಟೆ ವೇಸ್ಟ್ ಮಾಡಕ್ಕೆ ನಾನು ಬಿಡಲ್ಲ. ಯಾಕೆಂದ್ರೆ ಬಟ್ಟೆ ಇವಾಗ ತುಂಬಾ ಕಾಸ್ಟ್ಲಿನೂ ಆಗಿದೆ. ನೀವು ಒಂದು ಬಟ್ಟೆ ಹೊಲಿದ ತಕ್ಷಣ ನಿಮಗೆ ಕಲಿಬಹುದು, ಬರುತ್ತೆ ಅಂತ ಅನ್ಕೊಂಬೇಡಿ. ನೀವು ಒಂದು 2-3 ಪೀಸ್ ಹೊಲಿಬೇಕಾಗುತ್ತೆ, ಅವಾಗಲೇ ನಿಮಗೆ ಬರೋದು. 2-3 ಪೀಸಲ್ಲೂ ನೀವು ಇಷ್ಟು ಬಟ್ಟೆ ವೇಸ್ಟ್ ಮಾಡಿದ್ರೆ ಎಷ್ಟು ಬಟ್ಟೆಯಿಂದನೇ ಎಷ್ಟು ದುಡ್ಡು ಹಾಕಬೇಕಾಗುತ್ತೆ ಅಲ್ವಾ? ಅವಾಗ ನೀವೇನ್ ಮಾಡ್ಬೇಕು, ಬಟ್ಟೆ ಎಷ್ಟು ಕಡಿಮೆ ಯೂಸ್ ಮಾಡಕ್ಕಾಗುತ್ತೆ ಅಷ್ಟು ಕಡಿಮೆ ಯೂಸ್ ಮಾಡಬೇಕು. ಇಲ್ಲಿ ನಂದು ಬಾಕ್ಸ್ ಪೀಸು ರೆಡಿ ಇದೆ. ಬಾಕ್ಸ್ ಪೀಸು ರೆಡಿ ಆಗಿದೆ. ಇದು ನಮ್ಗೆ ಬಾಡಿ ಪೀಸ್ ರೆಡಿ ಆಗಿದೆ. ಇದು ನಮ್ಗೆ ಬಾಡಿ ಪೀಸ್ ರೆಡಿ ಆಗಿದೆ. ಇದು ಬಾಡಿ ಪೀಸ್ ರೆಡಿ ಆಗಿದೆ. ಕ್ಲಿಯರ್ ಆಯ್ತಾ? ಇದು 2 ಪೀಸು ನಮ್ಗೆ ರೆಡಿ ಇದೆ. ಇವಾಗ ಇದು ನಮ್ಗೆ ಬಟ್ಟೆ ಉಳಿದಿದೆ, ಎಕ್ಸ್ಟ್ರಾ ಇದು ಉಳಿದಿದೆ. ಈ ಬಟ್ಟೆ ತುಂಬಾ ಯೂಸ್ಫುಲ್ ಇದೆ. ಯಾಕಂದ್ರೆ ಇದು ಪ್ಯೂರ್ ಕಾಟನ್ ಬಟ್ಟೆ ಇದೆ. ನಮ್ಗೆ ಬ್ಲೌಸ್ ಮಾಡುವಾಗ ಅದ್ರ ಒಳಗಡೆ ಪಟ್ಟಿ ಕೊಡಗೆ ಈ ಬಟ್ಟೆ ಖಂಡಿತ ನಮ್ಗೆ ಯೂಸ್ ಆಗುತ್ತೆ. ಅದರಿಂದ ವೇಸ್ಟ್ ಮಾಡದೆ ಎತ್ತಿಡ್ಬೇಕು. ಇದ್ರಲ್ಲಿ ನಾವು ನಮ್ಗೆ ಸೆಲ್ವರ್ಗೆ ಇರೋ ನಾಡಿ ಕಟ್ ಮಾಡ್ಕೊಬೇಕು. ಲಾಡಿ ಅಂತಾರಲ್ಲ, ಅದನ್ನ ಕಟ್ ಮಾಡ್ಕೋಬೇಕು. ಅದನ್ನ ಕಟ್ ಮಾಡೋದು ಹೆಂಗೆ ಅಂತ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಹೆಚ್ಚಿಗೆ ಕಟ್ ಮಾಡಿ ವೇಸ್ಟ್ ಮಾಡ್ತಾರೆ. ಕರೆಕ್ಟ್ ಆಗಿ 1/4 ಇಂಚು ಇಲ್ಲ 1.5 ಇಂಚ್ ದಪ್ಪ ಬೇಕು ಅಂದ್ರೆ 1.5 ತಗೊಳ್ಳಿ, ಇಲ್ಲ ಅಂದ್ರೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡ್ಬಿಡಿ. ಅದರಲ್ಲಿ ನಿಮ್ಗೆ ಯಾವ ತರ ಫೋಲ್ಡ್ ಮಾಡೋದು ಅಂತಾನು ಇವಾಗ ತೋರಿಸ್ಬಿಡ್ತೀನಿ ನಾನು. ನಮ್ಮ ಹುಡುಗಿ ಓನಾಗಿ ಮಾಡ್ತಾಳೆ, ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಮಾರ್ಕ್ ಮಾಡ್ಕೊಡ್ತಾ ಇದ್ದೀನಿ.
ಆಯ್ತಾ? ಹ್ಮ್ ಇವಾಗ ನಾನು ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಕಟ್ಟಿಂಗ್ ಅಂತ ಹೇಳೋದ್ರಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವೇ ಕಟ್ ಮಾಡ್ಬೇಕು. ಎಸ್, 100% ನೀವೇ ಕಟ್ ಮಾಡಬೇಕು. ಅವಾಗ ನಿಮಗೆ ನಾನು ಕಟ್ ಮಾಡ್ಕೊಡಲ್ಲ, ನೀವೇ ಓನಾಗಿ ಮಾಡಬೇಕು. ಕ್ಲಿಯರ್ ಆಯ್ತಾ? ಹಾಂ ಕ್ಲಿಯರ್ ಆಯ್ತು ಮ್ಯಾಮ್. ನೀವೇ ಎಲ್ಲಿವರೆಗೂ ನೀವಾಗಿ ಸ್ವಂತವಾಗಿ ಮಾಡಲು ಅಲ್ಲಿವರೆಗೂ ಬರಲ್ಲ. ಓಕೆ. ನಾನೇ ಎಲ್ಲಾ ಸತಿ ನಿಮಗೆ ಮಾಡ್ಕೊಟ್ರೆ ನಿಮಗೆ ಬರಲ್ಲ, ನೀವೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಟ್ ಮಾಡುವಾಗ ಲಾಡಿಗೆ ಈ ತರ ಕ್ರಾಸ್ ಅಲ್ಲಿ ತಗೋಬೇಕು. ಓಕೆ. ಕ್ರಾಸ್ ಅಲ್ಲಿ ಯಾಕೆ ತಗೋಬೇಕಂದ್ರೆ ನೀವು ಜಾಯಿಂಟ್ ಮಾಡುವಾಗ ನೋಡಿ ಈ ಶೇಪ್ ಅಲ್ಲಿ ಜಾಯಿಂಟ್ ಮಾಡ್ಬೇಕು. ಈ ಶೇಪ್ ಅಲ್ಲಿ ನಿಮ್ಗೆ ಜಾಯಿಂಟ್ ಮಾಡಿದ್ಮೇಲೆ ಇದು ಹೊಲ್ದು ಬರುವಾಗ ನಿಮ್ಗೆ ಈ ತರ ಲೆವೆಲ್ ಆಗಿ ಬರುತ್ತೆ. ಓಕೆ ಆಯ್ತಾ? ಇದನ್ನ ಹೆಂಗ್ ತಗೋಬೇಕು ಅಂದ್ರೆ ನಾನು ಇವಾಗ ತೋರಿಸ್ತೀನಿ. ಇದೆಲ್ಲಾ ಪೀಸು ಒಂದಕ್ಕೊಂದು ಜಾಯಿಂಟ್ ಮಾಡಿದ್ಮೇಲೆ ಈ ಕಡೆಯಿಂದ ಹಿಂಗ ಹಾಫ್, ಈ ಕಡೆಯಿಂದ ಹಿಂಗ ಹಾಫ್ ತಗೊಂಡು ಇದ್ರ ಮಿಡಲ್ ಅಲ್ಲಿ ಇಟ್ಬಿಟ್ಟು ಈ ತರ ಇಲ್ಲೊಂದು ಸ್ಟಿಚ್ ಮಾಡ್ಬೇಕು. ಇಲ್ಲಿ ಮಾಡಿದಾಗ ಈ ಫಿನಿಶಿಂಗ್ ಬಂದ್ಬಿಡುತ್ತೆ ನಿಮ್ಗೆ ಲಾಡಿಗೆ. ಗೊತ್ತಾಯ್ತಾ? ಗೊತ್ತಾಯ್ತು ಮ್ಯಾಮ್. ಸರಿ, ಇದು ನಿಂಗೆ ಅರ್ಥ ಆಯ್ತಲ್ಲಮ್ಮ? ಡೌಟ್ ಏನಾದ್ರು ಇದೆಯಾ? ಇಲ್ಲ ಮ್ಯಾಮ್, ಡೌಟ್ ಏನಿಲ್ಲ. ಓಕೆ ಮ್ಯಾಮ್, ಬಾಯ್. ನೆಕ್ಸ್ಟ್ ನೋಡೋಣ.